ಒಂದು ನೆಪ ಇಟ್ಕೊಂಡು ಇವತ್ತು ಜಿ.ಬಿ ಅಧಿಕಾರಿಗಳು ಇವತ್ತು ಸಂಘಟನೆಗಳ ಅಂಬೇಡ್ಕರ್ ಸಂಘಟನೆಗಳ ಬೋರ್ಡ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಬೀದಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಬ್ ರೋಡ್ಗಳಲ್ಲಿ ಬರ್ತಾ ಇರ್ತಕ್ಕಂಥ ಬಡವರನ್ನು ಬೀದಿಗೆ ತಳ್ತಾ ಇದ್ದಾರೆ. ಮತ್ತು ಅದೇ ನೆಪ ಇಟ್ಕೊಂಡು ಅವ್ರನ್ನ ಹೊರಗಡೆ ಹಾಕಿ ಆ ಕಂಪ್ನಿ ಖಾಸಗಿ ಕಂಪ್ನಿಗಳವ್ರಿಗೆ ಬಲ ತುಂಬುವಂಥ ಕೆಲಸ, ಇವತ್ತು ಗಾರ್ಡನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಉಳಿದಿದ್ದ ಜಾಗನ ಪಾರ್ಕಿಂಗ್ ಮಾಡೋದಕ್ಕೆ ಆ ಕಂಪ್ನಿಗಳ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಹಾಗಾದರೆ ಬಡವರು ಬದುಕೋದು ಬೇಡ, ಆ ಕಂಪ್ನಿಗಳವರ ಒಂದು ಅನುಕೂಲಕ್ಕಾಗಿ ಇವತ್ತು ಸರ್ಕಾರ ಇದೆಯಾ, ಬಡವರು ಓಟ್ ಹಾಕುವಂಥ ಬಡವ್ರಿಗೆ ಪರವಾಗಿ ಸರ್ಕಾರ ಇದೆಯಾ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನನ್ನ ಪ್ರಶ್ನೆ ಅಲ್ಲ, ಜನಗಳ ಪ್ರಶ್ನೆ. ನಾವು ಇಲ್ಲಿ ಒಂದು ಹೋರಾಟಗಾರರಾಗಿ, ಒಂದು ಸಮಾಜ ಸೇವಕರಾಗಿ, ನಾವು ಅಪ್ಪಟ ಕಾಂಗ್ರೆಸ್ ಒಂದು ಅಭಿಮಾನಿಯಾಗಿ ನಾನು ಹೇಳ್ತೀನಿ, ನಿಜವಾಗ್ಲೂ ಬಡವ ಬಗ್ಗರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಇದೇ ಪೂರ್ವ ತಾಲೂಕಿನ ಎಲ್ಲ ಜಿ.ಬಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನೇರವಾಗಿ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಜಿ.ಬಿ ಅಧಿಕಾರಿಗಳು ಇವತ್ತು ಕಂಪನಿಗಳನ್ನು ಎಷ್ಟೋ ಜನ ಬಂದು ಅವ್ರನ್ನ ಎಷ್ಟೋ ಅಧಿಕಾರಿಗಳನ್ನ ಕೊಂಡ್ಕೊಳಕ್ಕೆ ನೋಡಿದ್ರು. ಇದೇ ಅಲ್ಲ, ಸುಮಾರು 4-5 ಜನ ಇವಾಗ ಇದಕ್ಕೆ ಮುಂಚೆ ಹಲವಾರು ಕಮಿಷನರ್ ಬಂದೋದ್ರು, ಅವ್ರು ಯಾರೂ ಬಗ್ಲಿಲ್ಲ. ಇವ್ರು ಯಾಕೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಬೀದಿ ವ್ಯಾಪಾರಿಗಳನ್ನೆಲ್ಲ ಬೀದಿಗೆ ತಳ್ಳಿಬಿಟ್ಟು ಇವತ್ತು ಇವರು ಅಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕಂಪ್ನಿಗಳವ್ರಿಗೆ ಮತ್ತು ರೆಸಿಡೆನ್ಸಿಯಲ್ ಅವ್ರಿಗೆಲ್ಲ ಸಪೋರ್ಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಂದು ವಾರದಿಂದ ಹೋಟ್ಲಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ದೊಡ್ಡ ಸ್ಟಾರ್ ಹೋಟ್ಲ್ಗಳೆಲ್ಲ 50 ರೂಪಾಯಿ ಇಡ್ಲಿನ 100 ರೂಪಾಯಿ 150 ರೂಪಾಯಿ ಮಾಡ್ತಾ ಇದ್ದಾನೆ. ಇಲ್ಲಿ ಉಡುಪಿ ಹೋಟ್ಲವನು ಇನ್ನವರೆಲ್ಲ 50 ರೂಪಾಯಿ ಟೀ, 10 ರೂಪಾಯಿ ಟೀನ 50 ರೂಪಾಯಿ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಅನ್ನ ಸಾಂಬಾರನ್ನ 200 ರೂಪಾಯಿ ಮಾಡ್ತಾ ಇದ್ದಾನೆ. ಆ ಥರ ಬಂಡವಾಳಶಾಹಿಗಳಾಗಿ ಅವರಿಗೆ ಬೆಂಬಲ ಕೊಡುವಂಥ ಕೆಲಸ ಇವತ್ತು ಜಿ.ಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಸ್ವಾಮಿ. ತಾವು ಇಲ್ಲ ಕಂಪ್ನಿಗಳಲ್ಲಿ ಅವಕಾಶ ಮಾಡಿಕೊಡಿ, ಇಲ್ಲ ನೀವೊಂದು ಬ್ಯಾರಿಕೇಡ್ ಹಾಕಿ 8 ಅಡಿ ಅಗಲ ಫುಟ್ಪಾತ್ ಇದೆ, 4 ಅಡಿ ನಮಗೆ ಕೊಡಿ, 4 ಅಡಿ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂದರೆ ಇದರಿಂದ ಈಗಾಗಲೇ ಪಾಪ ಒಬ್ಬ